ಮೈಸೂರು ಜಿಲ್ಲೆಯ ಎಚ್.ಡಿ.ಕೋಟೆ ತಾಲೂಕಿನ ಗ್ರಾಮಗಳಾದ ಕೆ. ಎಡತೋರೆ, ಗಣೇಶಪುರ, ದೇವಲಾಪುರ ಕಾಲೋನಿ, ಮುರುಗನಹಳ್ಳಿ ಸುತ್ತಮುತ್ತ ಗ್ರಾಮಗಳಲ್ಲಿ ಕಳೆದ 3 ತಿಂಗಳಿಂದ ಹುಲಿಯ ಆರ್ಭಟ ಹೆಚ್ಚಾಗಿದ್ದು, ಹುಲಿ ಮತ್ತು ಮರಿ ರೈತನ ಮೇಲೆ ದಾಳಿ ಮಾಡಲು ಯತ್ನಿಸಿದಾಗ ರೈತ ಹುಲಿ ಬಾಯಿಯಿಂದ ಜೀವ ಅಪಾಯದಿಂದ ಪಾರಾಗಿದ್ದು, ರೈತ ಸಂಘಟನೆ ಅರಣ್ಯ ಇಲಾಖೆಯ ಗಮನಕ್ಕೆ ತಂದಿದ್ದರು. ರೈತರ ಜೀವದ ಮೇಲೆ ಅತಿ ಹೆಚ್ಚು ಕಾಳಜಿ ಇರುವಂಥ ಸರ್ಕಾರ ಮತ್ತು ಅರಣ್ಯ ಅಧಿಕಾರಿಗಳು 4 ದಿನದ ನಂತರ ಹುಲಿ ಹಿಡಿಯುವ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ. ತಡವಾಗಿ ಬಂದರೂ ರೈತ ಸಂಘಟನೆ ಮತ್ತು ಗ್ರಾಮಸ್ಥರು ಇವರಿಗೆ ಸ್ವಾಗತಿಸಲಾಗಿದೆ. ಕಾರ್ಯಾಚರಣೆ ಮಾಡಲು ಆಗಮಿಸಿದ ಆನೆಗಳು ಶ್ರೀಕಂಠ ಮತ್ತು ಅಶೋಕ ಆನೆಗಳಿಗೆ ಕಾರ್ಯಾಚರಣೆ ಯಶಸ್ವಿ ಆಗಲೆಂದು ಪೂಜೆ ಸಲ್ಲಿಸಿ ಸ್ವಾಗತ ಮಾಡಿದ ಕರ್ನಾಟಕ ರೈತ ಸೇನೆಯ ಮುಖಂಡರು ಮತ್ತು ಗ್ರಾಮಸ್ಥರು. ಕಾರ್ಯಾಚರಣೆಯಲ್ಲಿ ಹುಲಿ ಮತ್ತು ಮರಿಯನ್ನು ಹಿಡಿಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹುಲಿ ಮರಿಗಳ ಜೊತೆ ಕಾಣಿಸ್ಕೊಂಡಿದ್ದು, ಅದರಿಂದ ಈಗ ನಮ್ಮ ಆರಿಫ್ ಸರ್ ರವಿಕುಮಾರ್ ಸರ್ಗೆ ಹೇಳಿದ್ಮೇಲೆ ಇವತ್ತು ಅವರು ಭಾನುವಾರ ಆದ್ರೂ ನಾವು ಇವತ್ತು ಆನೆಗಳನ್ನ ಕರೆಸಿ ನಾವು ಕೋಮಿಂಗ್ ಮಾಡಿಸ್ತೀವಿ, ನಾವು ಹುಲಿನ ಹಿಡಿಯೋ ಪತ್ತೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಇವತ್ತು ಒಪ್ಕೊಂಡು ಇವತ್ತು ನಮ್ಮ ಭಾಗಕ್ಕೆ 2 ಆನೆಗಳ ಕರೆಸಿ ಇವತ್ತು ಕಾರ್ಯಕ್ರಮನ ಚಾಲನೆ ನೀಡ್ತಾ ಇದ್ದಾರೆ. ಹಾಗೇನೆ ಭಗವಂತ ಒಳ್ಳೇದು ಮಾಡಿ ಆ ಹುಲಿಗಳು ಕೈಗೆ ಸಿಕ್ಕಿ ನಮ್ಮ ಏರಿಯಾಕ್ಕೆ ಒಂದು ನೆಮ್ಮದಿ ಶಾಂತಿಯನ್ನು ಕೊಡ್ಲಿ, ನಮ್ಮ ರೈತರಿಗೆ ಒಂದು ಒಳ್ಳೇದಾಗ್ಲಿ, ಅವರಿಗೆ ಒಂದು ಜೀವನ ಮಾಡೋಕ್ಕೆ, ಮಕ್ಕಳು ಮರಿ ಓಡಾಡೋಕ್ಕೆ ಒಂದು ಅವಕಾಶ ಬರಲಿ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಯಸ್ಸಿನ ಮಾತನ್ನು ಮುಗಿಸಿ ನಮಸ್ಕಾರ. ಮಾತಾಡಿ ಕೊಡ್ರಿ. ಆ ಹುಲಿಯನ್ನ ಹಿಡಿಬೇಕು ಆಗ ನಾವು ಮೇಲಾಧಿಕಾರಿಗಳನ್ನ ಸ್ಪಂದಿಸಿ ಆ ಮೇಲಾಧಿಕಾರಿಗಳ ಸಹಕಾರದೊಂದಿಗೆ ಆಗ ಇಲ್ಲಿ ಸ್ಥಳೀಯ ಗಂಗಾಧರ್ ಗೌಡರು ಮತ್ತು ಗೋವಿಂದರಾಜರು ಇವರೆಲ್ಲರ ಒಂದು ಎಲ್ಲ ರೈತರ ಒಂದು ಸಹಕಾರದೊಂದಿಗೆ ಇವತ್ತು ಭೂಮಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದೀವಿ. ಮತ್ತು ಈ ಭಾಗದಲ್ಲಿರುವಂಥ ನಮ್ಮ ರೈತರಲ್ಲಿ ಕಳಕಳಿ ಮನವಿ ಮಾಡಿದ್ದೇನೆಂದರೆ, ನಾವು ಭೂಮಿ ಕಾರ್ಯಾಚರಣೆ ಮಾಡುವ ಸಮಯದಲ್ಲಿ ಯಾರು ಸಹ ಜಮೀನಿನಲ್ಲಾಗಲಿ ಮತ್ತು ಇಲ್ಲಿ ಚಾಲನೆ ಮೇಲೆ ಆಗಲಿ ಯಾವುದೇ ರೈತರ ಜಮೀನುಗಳಲ್ಲಿ ಕೆಲಸ ಕಾರ್ಯಗಳು ಮತ್ತು ಇಲ್ಲಿ ನೆರೆದಿರೋರಿಗೆಲ್ಲ ಗೊತ್ತಿರುತ್ತೆ ಮಾಡ್ತಿದ್ದೀವಿ ಅಂತ. ಹಂಗಾಗಿ ಇಲ್ಲಿರುವಂಥ ರೈತರುಗಳೇ ತಮ್ಮ ಗೊತ್ತಿರೋರಿಗೆ ಫೋನ್ ಮೂಲಕ ಮತ್ತು ಇನ್ನಿತರ ಯಾವ ಮೂಲಕ ಅವರಿಗೆಲ್ಲ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಕಾರ್ಯಾಚರಣೆ ಅಡ್ಡಿಪಡಿಸ್ದಂಗೆ ಎಲ್ಲರೂ ಅವರವರ ಮನೆಗಳಿಗೆ ತೆರಳಲು ತಿಳಿಸ್ಬೇಕಂತ ತಮ್ಮೆಲ್ಲರನ್ನು ಕೇಳ್ಕೊತೀನಿ. ನಮ್ಮ ಇಲಾಖೆ ಪರವಾಗಿ ಕೇಳ್ಕೊತೀವಿ. ನಮಸ್ಕಾರ. ಮಾತಾಡಿ. ಈ ದಿನ ನಮ್ಮ ದೌಲಾಪುರ ಸೆಟ್ಟು ಎಡತೋರೆ ಗ್ರಾಮದ ದೌಲಾಪುರ ಸೆಟ್ ಅವ್ರ ಪಕ್ಕದಲ್ಲಿ ಬೆಳಗಿನ ಜಾವ ಚೀನಣ್ಣನವರು ರೈತರು ಫೋನ್ ಮಾಡಿ ಮೊನ್ನೆ ದಿವಸನೂ ಕಾಣಿಸ್ಕೊಂಡಿದ್ದು ಹುಲಿ ಇವತ್ತು ಸಹ ನಮ್ಮ ಹತ್ರ ಕಾಣಿಸ್ಕೊಂಡಿದೆ ಅಂತ ಹೇಳಿದಾಗ ನಮ್ಮ ಆರಪ್ಪ ಅವರು ರವಿಕುಮಾರ್ ಅವ್ರಿಗೆ ತಿಳಿಸಿದ ತಕ್ಷಣ ಅವರು ಡ್ರೋನ್ ಮೂಲಕ ಎಲ್ಲ ಕಡೆ ಇದು ಮಾಡಿ ಮತ್ತೆ ಅವರು ಮೇಲ್ಗಡೆ ಅಧಿಕಾರಿಗಳ ಚರ್ಚೆ ಮಾಡಿ ಮತ್ತೆ ಎಲ್ಲರೂ ರೆಡಿ ಮಾಡ್ಕೊಂಡು ಅಧಿಕಾರಿಗಳು ಪರವಾಗಿ ಇವಾಗ ಇವ್ರೇನು ಮಾಡಬೇಕು, ನಮಗಿಂತ ಮೇಲಧಿಕಾರಿ ಅವರು ಅವ್ರನ್ನ ಕೇಳಬೇಕು ಅಂತೇಳಿ ಅವ್ರು ತಕ್ಕೆಲ್ಲ ಲೆಟ್ರ್ ಹಾಕಿ ಪರ್ಮಿಷನ್ ತಗೊಂಡು ಇವತ್ತು ಏನು ಮಾಡಿದ್ದಾರೆ ಅಂದರೆ 2 ಆನೆಗಳನ್ನ ತಂದು ಇಳಿಸಿ ಇವತ್ತು ಹುಲಿ ಹಿಡಿಯುವ ಕಾರ್ಯಾಚರಣೆ ಮಾಡ್ತವ್ರೆ. ಅವ್ರು ಯಾರು ರೈತರುಗಳು ಯಾರು ತೊಂದರೆ ಕೊಡೋಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತಾ ನಾನು ಮಾತಾಡ್ತೀನಿ. ಅಷ್ಟು ಕುಂಕುಮ ಕಾಲ್ಗೆ ಏನು ಈ ಕಡೆ ಹಿಡಿದಿ ಬಸ್ ಅಲ್ಲಿ ಬೆಳ್ಳ ಅಡ್ಡ ಸಾಕನಪ್ಪ ಕೆಳ ಕಾಲ್ಗೆ ಇಕ್ಕಪ್ಪ, ಏನೋ ಎದುರಿಗೆ ಇಕ್ಬೇಡಕಣ ನೀನು ಕೆಳ ಕಾಲ್ಗೆ ಕಣ ಮಡ್ಸಿ ಕುಂತ್ಕೊಂಡು ನೋಡಲಿ ಪುಣ್ಯಾತ್ಮನ ಹಸು ನಿನ್ ಕಿಸಿ ಅನ್ನದ ನಾನು ಕಿಸಿ ಅಂತ ಚಪ್ಪಲ್ ಬಿಡ್ರಿ ಅಲ್ಲಿ ಕಾಲು ಬಿಡ್ರಿ. ಅದಕ್ಕೂ ಮಗ ತಗೊಬಿಡಿ ಇಕ್ಬಿಟ್ಬೇಡ ಏನಿಲ್ಲ ಕಣ ಇದೆಲ್ಲ ತಿನ್ಕತ್ತೆ ಈಗ ಹೇಳಿದ್ರೆ ಓ ತಿರ್ಕೋತಾನೆ ಅವನಿಗೇನು ಜಾಗ ಇದ್ದದಲ್ಲ ಹಂಗೆ ಹೇಳ್ತಾನೆ, ಅದೆಲ್ಲ ನಿಧಾನಕ್ಕೆ ಹೇಳ್ತಾನೆ ಬಾಸ್, ಅದೆಲ್ಲ ಮುಲಾಜಿಲ್ಲ. ಜಾಗನೇ ಮಾಡ್ಕೊಬಿಡ್ತೀನಿ ಸುಮಾರು ಹುಚ್ಚೋದಿರಂಗ ಇಷ್ಟ ಬರೋ
ಅಶೋಕ ಅದು ಹಾಡಪ್ಪ ಇದು ಘಟ ಬಿಗಿಯಾದ ಘಟ ಬಿಗಿಯಾದ ಘಟ ನೀವು ಹೋಗ್ಬೇಕಾರೆ ಈಗ ಹಿಂಗೆ ಬರ್ಬೇಕು. ನೋಡೋಣ ಈಗ ಬೇಡ ಇರಿ, ನಾವು ಕೂರಿಸ್ತೀವಿ ಆನೆಗಳು. ಈಗ ಅದು ಬೇರೆ ಹೊಸ ಆನೆ ಬಂದರೆ ಗಾಬರಿ ಆಯ್ತದೆ. ಇರಿ ನಾವು ಹೇಳ್ತೀವಿ. ಇದು ಹೊಸ್ತ ಅದು ಹೊಸ್ತ ಅದು ಅಂದರೆ ಹಳೆ ಆನೆ ಅದು. ಈಗ ನಿಮಗೆ ಬಂದಿರೋದು ಇದೆ ಫಸ್ಟ್. ಅದು ಏನು ಒಂಥರ ಸ್ಮೆಲ್ಲು, ಆನೆನೇ ಸ್ಮೆಲ್ಲು ಅನ್ನಂಗದೆ. ಎಲ್ಲಿದ್ದೀರಾ ಸರ್ ನೀವು? ಹಾಂ ಸರ್ ಈಗ ಬಂದಲ್ಲ ಸರ್. ಹಾಂ ಸರ್, ಆ ರೋಡಲ್ಲಿ ಬಂದು ಮುಂದೆ ಇರ್ತೀವಿ ಸರ್. ಈ ಕಡೆ ಜೋಲಪುರ ಬರ್ತೀವಲ್ಲ ಸರ್, ಆ ದೇವಸ್ಥಾನ ರೈಟ್ ತಗೋತೀವಲ್ಲ ಸರ್. ಹಾಂ ಸರ್, ಅಲ್ಲೇ ರೈಟಿಗೆ ಬಂದೆ ಸರ್. ಹಾಂ ಅಲ್ಲಿ ಸರ್, ರೈಟ್ಗೆ ಸರ್. ಹಾಂ ಸರ್, ಅದೇ ಸರ್. ಇವಕ್ಕೆ ಎರಡಕ್ಕೂ ಒಂದು ಡ್ರಮ್ ನೀರು ಎತ್ತ ಮೂಲಕ ಚೆನ್ನಾಗಿಲ್ಲ ನೀರು, ಟೇಸ್ಟ್ ಇಲ್ಲ. ಜೊತೆ ಎಲ್ಲ ಹೋಗಿ ಮನೆಗೆ ನಾನು ಬರತ್ತಿಲ್ಲ. ಎಲ್ಲಿ ಮೂಗಲ್ಲೇ ಕುಡಿಯೋದು ಬಾಯಲ್ಲ ಸುಂಡಲ್ಲಿ ಸುಮಾರು ಎಳಿತಾರೆ ಮರ. 70-80 ಲೀಟ್ರ್ ಎಳಿತದೆ ಅಂತ. ಓ ಅಷ್ಟು ಕುಡಿಯಲ್ಲ ಇದು. ಅವನೇನಾ? ಹೆಸರೇನಿದಕ್ಕೆ? ಶ್ರೀಕಂಠ. ಅದು ಅಶೋಕ ಶ್ರೀಕಂಠ. ಅಶೋಕನ್ ಬಿಡ್ರಪ್ಪ, ಅಶೋಕನ. ಯಾರಿಗೆ ಎದುರಿಸ್ತು ನೋಡ್ದ ಎಲ್ಲಾರನು. ಪ್ರಮುಖ ಬಾ, ಬಕೆಟಿಗೆ ಬೇಡ. ದರ್ಸ ಅಂದ್ರೆ ಮುಂದಕ್ಕೆ ಹೋಗಂತ ಬರತ್ತಾ ಡ್ರಮ್ಮಲ್ಲಿ ಬಂದ್ರಂತ. ಜನಗೆ ಆಶೀರ್ವಾದ ಮಾಡ್ತದ. ನೀರು ಬೇಡ ನಮ್ಗೆ ಏನೋ ನಿನ್ನ ನೀರು ಬೇಡ ಅಂತ ಕಣಪ್ಪ. ವ್ಯಾಪಾರದಲ್ಲೇ ಹೋಗಂತದ. ಮಾಡ್ಬೇಕು.
ಮರ ಕೂಡ ಸಾರಿಗೆ ನೋ ಕಮೆಂಟ್ಸ್. ಪೂಜೆ ಮಾಡ್ಬೇಕು. ಯಾಕೆ ಅವನಿಗೆ ಸರ್ಪಣಿ ಎಲ್ಲ ಮಡಿಕೊಂಡ್ರು ಇಲ್ಲ, ಅದು ಮಸ್ತ್ ಅಂತ ಈಗ ಬಂದಿರೋದು. ಅದಕ್ಕೆ ಗಾಬರಿ ಆಗುತ್ತೆ. ದೂರ ಹೋಗಿ. ಸೈಡ್ ಜೊತೆಲಿ ಎರಡು ಜೊತೆ ನಿಲ್ಲಿಸಿ. ಜೊತೆ ಸೇರಲ್ಲ ಅಲ್ಲಿ. ಸೇರ್ತಾವ ದಾರಿ ಬಿಡಿ, ದಾರಿ ಬಿಡಿ. ಜೊತೆಗೆ ಆಗ್ಲೇ ತಿರ್ಸಪ್ಪ. ಉತ್ತರ ಕಡೆ ನಿಲ್ಸು. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ ಪೌ. ನಮ್ಗೆ ಹತ್ರ ನಿಲ್ಸಕ್ ಹೋಗ್ಬಿಟ್ಟು ಜಗಳ ತಗೋಬಿಟ್ಟು ಇಲ್ಲಿಗೆ ಅಲ್ಲ ಬರಲ್ಲ ಅಂತೆ, ಇಬ್ಬರಿಗೂ ಆಗಲ್ಲ ಅಂತೆ. ಬಿಡ್ಸಗಂಟ ಅವ್ರಗ ಇಬ್ರು ಜಗಳ ಮಾಡ್ಕೊತಾವಂತೆ. ಒಂದ್ ಸ್ವಲ್ಪ ನೀರ್ ತಗೋಬರ್ಕ ಹಂಗೆ ಬನ್ನಿ. ಐಕ ಮಕ್ಕಳನ್ನ ಒಂದ್ ಕಡೆ ನಿಂತ್ಕೊಳ್ಳಿ. ಎಲ್ಲ ನಿಮಗೆ ತೆಗಿತಿದ್ದೀವಿ. ಯಾರಿಗೆ ಹಿಡ್ಕೊಳ್ಳಿ, ಬೆರಳ ಅಡ್ಡ ಮಾಡಿದ್ರೆ ಹಿಡ್ಕೊಳ್ಳಿ. ಹೋಗೋಣ, ಅದ್ರ ಹತ್ರ ಹೋಗೋಣ. ದೂರ ನಿಲ್ಲೋಣ. ಈ ಕಡೆ ನೋಡಿ. ಹಿಂಗ್ ಮಾಡಪ್ಪ, ಹಿಂಗ್ ಹಿಡ್ಕೊ. ಈ ಅಚ್ಚಲಿ ಬಿಡು, ಸರಿ ಕೈನಲ್ಲಿ ಹಿಡ್ಕೊ. ಫುಲ್ಲು ರೌಂಡ್ ಮಾಡೋಣ ನನಗೆ. ಫೋನ್ ಮಾಡ್ತೀನಿ, ಫೋನ್ ಮಾಡ್ಬಿಟ್ರೆ ಕೆಲಸ ಆಯ್ತಲ್ಲ. ದಸರಾ ಬಿಟ್ಟು ಕರ್ತ ಹೋಗ್ಬೇಕಾರೆ ಇದು ಕಾಡೊಳಗಿದ್ರೆ ಇವರು ವಾಟರ್ ಸರ್ವಿಸ್ ಬಂದ್ ಮಾಡಿಕೊಂಡು ಹೊಡಿಬಿಟ್ಟಿಲ್ಲ. ಒಟ್ಟಾಸ್ಕೊಂಡದ ಒಟ್ಕ ಕೋಸನ್ ಗಿಡ ಎಲ್ಲ ತಿಂತದ. ಕೋಸನ್ ಗಿಡ ಹೆಂಗ್ ತಿಂತದ ನೋಡ್ದ ಮನೆ ಹತ್ರ ಇದ್ದೇನೆ ನಾವು ಬರ್ತಿದ್ವಿ. ಏನಿಂಗ್ ಆಗಿ ಸೋಣಕ್
ಕಾಡಾನೆ ಮದ್ರಿ ನಿಂತಿರ್ತೀರಿ ಆ ಬಿದ್ದಾರ ಕಾಡಲ್ಲಿ ಬಂದು ನೋಡಕ್ ಬಂದಿರುತ್ತೆ ಅಪ್ಪ ನಾನು ಓದ್ತಾನ ಬೆಳಗ್ಗೆ ಎಷ್ಟು ಏನೊಂದು 15 ನಿಮಿಷ ಸಾಕು ನನಗೆ 15 ನಿಮಿಷ 20 ನಿಮಿಷ ಕಾಯೋದಕ್ಕೆ ಆ ತಲೆ ಕಟ್ಬಿಡು ಕಾಯಿ ಬಿಟ್ಬಿಡು ನೀವು ತಲೆ ಕಟ್ಬಿಡು ನಾವು ಕೊಡ್ತೀವಿ ಸರಿಯಾ ಇಲ್ಲಿ ಹುಡುಗಡೆ ಆಗ್ಬಿಟ್ಟು ಆನೆ ಕರ್ಸಿಕಣ ಈಗ ಆನೆ ಬಂದು 2 ಆನೆ ನಮ್ಮ ಈ ಕಡೆ ಅದೇನೋ ಹೊಲಗಳು ಇತ್ತಲ್ಲ ಸರ್ ಈ ಕಡೆ ನೋಡಪ್ಪ ನಿಮ್ಮ ಹೆಸರು ಓಂಕಾರ್ ಥ್ಯಾಂಕ್ ಯು ಹಾಂ ಈಗ ಹೊರಟ್ರ ಸರ್ ಕರ್ಕೊಂಡೀಗ ಮಾತಾಡಿ ಸರ್ ಈಗ ಕೋಮಿಗೆ ಹೋಗ್ತಿದ್ರಾ ಎಷ್ಟು ಜನ ಬಂದಿದ್ದೀರಾ ನೀವು ಸಾರ್ವಜನಿಕರು ಸಹಕರಿಸಬೇಕು ಯಾರು ಆನೆಯಿಂದ ಹೇಳ್ಬಿಡಿ ಸರ್ ಹೇಳ್ಬಿಡಿ ಸರ್ ಮಾತಾಡಿ ನಾವು ಏನು ಮಾತಾಡವ ಹೇಳಿ ಸಾಹೇಬ್ರು ಮಾತಾಡಿದ್ರಲ್ಲ ಸರ್ ಈಗ ಹೋಯ್ತಾ ಇದ್ದೀರಾ ಕೋಮಿಂಗ್ ಮಾಡೋಕ್ಕೆ ಹಾಂ ಆಲ್ ದ ಬೆಸ್ಟು ಒಳ್ಳೇದಾಗಲಿ ಬಾಪ ನಿಮ್ಮ ಹೆಸರು ಕೊಡ್ರಿ ಆನೆ ಕೊಡಕ್ಕ ಆನೆ ತಿನ್ನೋದಿಲ್ಲ ಬಿಡಿ ಎಲ್ಲ ತಿನ್ನಲ್ಲ ಮತ್ತೆ ಏ ಇವ್ರೇ ನಿಮ್ಮ ಹೆಸರೇನಣ್ಣ ವಿಶ್ವ ನಿಮ್ಮದು ಆನೆ ಹೆಸರೇನು ಅಶೋಕ